ನಮಸ್ತೆ ಎಲ್ರಿಗೂ. ನನ್ನ ಈ ವಿಡಿಯೋ ಹಿಂದೆ ನಾನು ಹೇಳಿದ್ದೆ ಸ್ವದೇಶಿ ಮೇಳದ ಕೆಲವೊಂದನ್ನು ನಾನು ನಿಮಗೆ ಶೇರ್ ಮಾಡ್ತಾ ಇದ್ದೀನಿ ಅಂತೇಳಿ. ಸೊ ಇವತ್ತಿನ ವಿಡಿಯೋ ಕೂಡ ಅದೇ ಸ್ವದೇಶಿ ಮೇಳದಿಂದನೇ ಆಯ್ಕೆ ಮಾಡ್ಕೊಂಡಿರೋದು. ಇವತ್ತಿಂದ ಏನಪ್ಪ ಸ್ಪೆಷಲ್ಲು ಅಂದರೆ ನಮ್ಮ ಪೂರ್ವಜರೆಲ್ಲ ಬಳಸ್ತಾ ಇದ್ದರು, ನಾವೀಗ ಚೇಂಜ್ ಆಗಿದ್ದೀವಿ ಅಷ್ಟೇ. ಸ್ಟೀಲ್ ಏನೋ ಸಿಲ್ವರ್, ಸ್ಟೀಲ್, ಇಂಡಾಲಿಯಮ್ ಈ ಥರ ಬಂದಿದ್ದೀವಿ. ಬಟ್ ನಮ್ಮ ಹಳೇ ಶಿಲಾಯುಗದ ಜನರು, ನಮ್ಮ ಪೂರ್ವಜರೆಲ್ಲ ಬಳಸ್ತಾ ಇದ್ದಂಥ ಮಡಿಕೆ, ಗಡಿಗೆ, ಕುಂಬ ಅಂತೀವಿ, ಪಾಟ್, ಆ ಪಾಟ್ರಿ ಸೆಕ್ಷನ್ನಿಂದ ನಾನು ವಿಡಿಯೋ ಮಾಡಿರೋದು. ತುಂಬ ಯುನಿಕ್ಕಾದಂಥ ತುಂಬ ವೆರೈಟಿ ಪಾಟ್ಗಳಿದ್ವು. ಪಾಟ್ ಅಂದರೆ ಗಿಡ ಹಾಕಲಿಕ್ಕೆ ಹಾಕೋ ಅಂಥ ಪಾಟಿಂದ ಹಿಡಿದು ಎಲ್ಲ ವಾಸ್ ಟೈಪು ನೋಡ್ತಾ ಇರ್ಬೋದು ನೀವು. ದೀಪನೇ ವಿಧವಾದ ದೀಪಗಳು. ಅದರಲ್ಲಿ ಕಮಲದಲ್ಲಿ ಲಕ್ಷ್ಮಿ, ಕಮಲದಲ್ಲಿ ಗಣೇಶ, ಸುತ್ತ 5 ದೀಪಗಳು. ಆಮೇಲೆ ಏನೋ ಸೈಜ್ ಪಾಟ್ಸು, ಈ ಚಿಕ್ಕ ಮೊಸರಿನ ಹಾಕೋ ಬೌಲಿಂದ ಹಿಡಿದು ಸಾಂಬಾರು ಪಲ್ಯ ಮಾಡೋದು, ಮತ್ತು ನೀರು ಹಾಕಲಿಕ್ಕೆ, ಇವನ್ ಕರ್ಪೂರ ಬೆಳಗೋ ಆರತಿದ ಬೌಲ್ ಟೈಪು. ಅದು ಟೀ ಕಪ್ಸ್ ಅಂತೂ ಸೂಪರಾಗಿದ್ವು. ಟೀ ಕಪ್ಪು ಎಷ್ಟು ಮಸ್ತಿದ್ವು ಅಂದರೆ ತುಂಬ ಚೆನ್ನಾಗಿದ್ವು. ನೋಡ್ತಾ ಇರ್ಬೋದು ನೋಡಿ. ನಾವು ಇದರಲ್ಲಿ 2 ಪಾಟ್ ಖರೀದಿ ಮಾಡಿದ್ವಿ. ಅಂದರೆ ಸಾಂಬಾರು ಮಾಡೋ ಸೈಜ್ದು ಒಂದು ಚೊಂಬು, 2 ಲೀಟ್ರ್ ಅಥವಾ 1.5 ಲೀಟ್ರ್ ಹಿಡಿಯೋಷ್ಟನ್ನು ಖರೀದಿ ಮಾಡಿದ್ವಿ. ಟೀ ಕಪ್ಪೆಲ್ಲ ತುಂಬ ಚೆನ್ನಾಗಿತ್ತು. ವಿಧವಾದ ದೀಪಗಳು, ಅಲಂಕಾರಿಕವಾಗಿ ಇಡಲಿಕ್ಕೆ ಮನೆಯಲ್ಲಿ ತುಂಬ ಚೆನ್ನಾಗಿರೋವಂಥ ಶೋ ಪೀಸಸ್ ಚೆನ್ನಾಗಿದ್ವು. ಇಲ್ಲಿ ವಾಸ್ ಮೇಲ್ಗಡೆ ಫ್ಲವರ್ ಹಾಕಿ ಇಡಲಿಕ್ಕೆ ಬೌಲ್ಸು. ಆಮೇಲೆ ಅಡುಗೆ ಮಾಡಲಿಕ್ಕೂ ಕೂಡ ಪಾತ್ರೆಗೆ ಮುಚ್ಚೋದು, ಆಮೇಲೆ ಸೌಟ್ಗಳು, ಅಗಲವಾದ ಬಾಂಡ್ಲಿ ಟೈಪ್ ಇರೋವಂಥ ಪಾತ್ರೆಗಳು, ಕಪ್ಪು ಸಾಸರು, ಮೂರ್ತಿಗಳು, ವಿಧವಾದ ಗಣೇಶ, ಎಲ್ಲ ದೇವರ ವಿಗ್ರಹಗಳು, ಡಿಸೈನ್ಸ್ ದೀಪಗಳು. ಅದು ಅಲ್ಲದೆ ಇಲ್ಲಿ ನಾವು ಮಾಡ್ತೀವಿ ಅಂದರೆ ನಮಗೂ ಅವಕಾಶ ಇತ್ತು. ನಮ್ಗೆ ಅದನ್ನು ತೋರಿಸ್ಕೊಡಿ, ನಾವು ಅದರಲ್ಲಿ ಪಾಲ್ಗೊಳ್ತೀವಿ. ಈ ಕ್ಯೂರಿಯಾಸಿಟಿ ಇರುತ್ತಲ್ವ, ನಮ್ಗೆ ಹೇಗೆ ಮಾಡೋದು ಅಂತ ಗೊತ್ತಿರಲ್ಲ, ನೋಡ್ತೀವಿ, ನಮ್ಮನ್ನು ಅದರಲ್ಲಿ ಇನ್ವಾಲ್ವ್ ಆಗೋ ಥರ ಇತ್ತು. ಪಿ ಪಿಗಳಂತೂ ತುಂಬ ಆಕರ್ಷಣೀಯವಾಗಿತ್ತು. ನೋಡ್ತಾ ಇರೋದು ಇದು ಮಣ್ಣಿನ ಪಿ. ಎಷ್ಟು ಸೌಂಡ್ ಬರ್ತಾಯಿತ್ತು ಅದರಲ್ಲಿ ಹೋಗೋದ್ರಿಂದ. ಈಗ ಮಕ್ಕಳಿಗೆಲ್ಲ ಈಗ ಆರ್ಗ್ಯಾನಿಕ್ಕು, ನ್ಯಾಚುರಲ್ಲು, ಪ್ಲಾಸ್ಟಿಕ್ಕೆಲ್ಲ ಇಟ್ಕೊಳ್ಳೋದ್ರ ಬದಲಾಗಿ ಈ ಥರದ್ದು ಕೊಡೋದ್ರಿಂದ ಚೆನ್ನಾಗೇ ಇರುತ್ತೆ. ನೋಡ್ತಾ ಇರ್ಬೋದು. ದೀಪಗಳಂತೂ ತುಂಬ ವೆರೈಟಿ ದೀಪಗಳಿತ್ತು ಇಲ್ಲಿ. ಅದು ಅಲ್ಲದೆ ನಾವು ಯಾರಾದರೂ ಮಕ್ಕಳು ಮಾಡ್ತೀವಿ ಅಂದರೆ ಅದಕ್ಕೊಂದು ಫೀಸ್ ನಿಗದಿ ಮಾಡಿದರು. ಬಟ್ ಆದರೂ ಚೆನ್ನಾಗಿತ್ತು. ನಾವೇ ಸ್ವತಃ ಮಾಡುವಂಥ ಅನುಭವ, ಅದು ಒಂಥರ ಒಳ್ಳೆ ಎಕ್ಸ್ಪೀರಿಯನ್ಸ್ ಅಲ್ವಾ. ನಾವು ಕೂಡ ಈ ಮಣ್ಣಿನಲ್ಲಿ ಮಾಡಿರೋದನ್ನು ತಿನ್ನೋದ್ರಿಂದ ಸುಮಾರು ರೋಗಗಳು ನಮಗೆ ಅವಾಯ್ಡ್ ಆಗುತ್ತೆ. ಹಿಂದೆ ಎಲ್ಲ ನಮ್ಮ ಪೂರ್ವಜರು ಅನ್ನೋದಕ್ಕಿಂತ ನಮ್ಮ ತಾತಂದ್ರೆಲ್ಲ ಮಣ್ಣಿಂದೇ ಮಾಡ್ತಾಯಿದ್ದು. ಹಂಚುಗಳೆಲ್ಲ ನಾನು ಚಿಕ್ಕವಳಿದ್ದಾಗೆಲ್ಲ ಹಂಚುಗಳೆಲ್ಲ ಮಣ್ಣಿಂದೇ ಇತ್ತು. ಈ ದೋಸೆ ಕಾವಲಿ ಮತ್ತೇನು ಪಡ್ಡು ಮಾಡೋದು ಅದೆಲ್ಲ ಮಣ್ಣಿನ ಹಂಚುಗಳನ್ನೇ ಯೂಸ್ ಮಾಡ್ತಾಯಿದ್ರು ನಮ್ಮ ಅಜ್ಜಿ ಮನೆಯಲ್ಲೆಲ್ಲ. ಆಮೇಲೆ ಇನ್ನೂ ಒಂದು ಏನಂದರೆ ಮಣ್ಣಿನ ಸೋರೆಗಳನ್ನು ಅದರಲ್ಲೇ ಸ್ಟೋರ್ ಮಾಡ್ತಾಯಿದ್ರು ಎಲ್ಲ ಐಟಮ್ಸ್ನು. ಬೇಳೆ, ಅಕ್ಕಿ, ಕಾಳು, ಈ ಥರದ್ದು ಕಾಳುಗಳನ್ನು ಸ್ಟೋರ್ ಮಾಡಲಿಕ್ಕೆ ಅದೊಂದು ರೂಮಲ್ಲಿ ಅಡಕ್ಲು ಅಂತೇಳಿ ಒಂದ್ರ ಮೇಲೊಂದು, ಕೆಳಗಡೆ ಒಂದು ದೊಡ್ಡ ಸೋರೆ ಅಂತಲೇ ಕರಿತಾ ಇದ್ದಿದ್ದು ಅದಕ್ಕೆ. ಅದ್ರ ಮೇಲ್ಗಡೆ ಚಿಕ್ಕ ಚಿಕ್ಕದು ಪ್ರತಿಯೊಂದರಲ್ಲೂ ಒಂದೊಂದು ಕಾಳುಗಳನ್ನು ಇಡ್ತಾಯಿದ್ರು ಅದರಲ್ಲಿ. ನೋಡಿ, ಅದು ಕೂಡ ಚೆನ್ನಾಗೇ ಇತ್ತು. ಅವಾಗಿನವ್ರಿಗೆಲ್ಲ ಏನು ಕಾಯಿಲೆನೇ ಇರಲಿಲ್ಲ ನೋಡ್ರಿ, ಅದೆಲ್ಲ ತಿಂತಾಯಿದ್ರೆ ಅದರಲ್ಲೇ ಮಾಡಿದ್ದು. ನೋಡೋಣ ನಾವು ಏನಾಗುತ್ತೆ ಅಂತೇಳಿ ನಾನು 1-2 ಖರೀದಿ ಮಾಡ್ಕೊಂಬಂದೆ. ಆಮೇಲೆ ಅಲ್ಲೇ ಮಾಡೋ ಅಂಥ ಆಪ್ಷನ್ ಕೂಡ ಇತ್ತು, ಮಕ್ಕಳಿಗೆಲ್ಲ ಮಾಡಿಸ್ಬೋದು. ಮಾಡೋಕ್ಕೆ ಇಷ್ಟ ಇದ್ದವ್ರಿಗೆ ಅಲ್ಲಿ ಮಾಡಿಬಿಟ್ಟು ತೋರಿಸೋರು, ನಮ್ಮ ಕೈಯಿಂದನೇ ಮಾಡಿಸ್ತಾಯಿದ್ರು. ನಮ್ಮ ಸ್ವದೇಶಿ ಮೇಳದಲ್ಲಿ ತುಂಬ ಎಂಜಾಯ್ ಮಾಡಿದ್ವಿ ನಾವು ಎಲ್ಲವನ್ನು. ಆಲ್ಮೋಸ್ಟ್ ನಾನಂತೂ ಇವುಗಳನ್ನು ಖರೀದಿ ಮಾಡಬೇಕು ಅಂತಲೇ ನಾನು ಸ್ವದೇಶಿ ಮೇಳಕ್ಕೆ ಹೋಗಿದ್ದು. ಈ ಥರದ ಪಾಟರಿ ಇದರಲ್ಲಿ ಅಡುಗೆ ಮಾಡಿದ್ರೆ ಚೆನ್ನಾಗಿರುತ್ತೆ. ಅದು ಅಲ್ಲಿ ಚೆನ್ನಾಗಿರುತ್ತೆ ಅನ್ನೋದಕ್ಕಿಂತ ಆರೋಗ್ಯನೂ ಇಂಪಾರ್ಟೆಂಟ್ ಅಲ್ವಾ. ಆರೋಗ್ಯಕರವಾದ ಅಡುಗೆ ತಿನ್ಬೋದು ಅಂತೇಳಿ. ನೋಡಿರಿ ಎಷ್ಟು ಡಿಸೈನ್ನಾಗಿ ಫ್ಲವರ್ ವಾಸ್ಗಳು, ಇವೆಲ್ಲ ಭಾಳ ತುಂಬ ಚೆನ್ನಾಗಿತ್ತು ಯುನಿಕ್ಕಾಗಿ. ನೀವು ಎಲ್ಲಾದರೂ ಸಿಕ್ಕಿದ್ರೆ ಖಂಡಿತ ಈ ಥರದ್ದು 1-2 ಪಾಟ್ನ ಖರೀದಿ ಮಾಡಿ.
ನಮ್ಮ ದೇಶದಲ್ಲಿ ಬಿಟ್ಟರೆ ಈ ಥರ ಮಡಿಕೆ ಇದು ಬೇರೆ ದೇಶದಲ್ಲಿ ಇಲ್ಲ ಅನ್ಕೋತೀನಿ ನಾನೆಲ್ಲೂ. ಮತ್ತು ಬೇರೆ ಯಾವ ಕಂಪನಿಗಳು ಕೂಡ ಈ ಪಾಟು ಮಡಿಕೆ ಇದನ್ನು ಪ್ರೊಡ್ಯೂಸ್ ಮಾಡೋದೇ ಇಲ್ಲ ಅನಿಸುತ್ತೆ ಐ ಥಿಂಕ್. ಹಾಗಾಗಿ ನಮ್ಮವರಿಗೆ ನಾವು ಬೆಂಬಲಿಸ್ಬೇಕಲ್ವ, ಆ ದೃಷ್ಟಿಯಿಂದನಾದರೂ ನಾವು ಈ ಥರದ ಮಡಿಕೆ ಪಾಟ್ಗಳು ಬೇಸಿಗೆ ಕಾಲದಲ್ಲೆಲ್ಲ ಮೊಸರು ಮಜ್ಜಿಗೆ ಹಾಕ್ಲಿಕ್ಕೆ ಕೂಡ ತುಂಬ ಚೆನ್ನಾಗಿರುತ್ತೆ. ನೀರು ಕುಡಿಯೋಕ್ಕಂತೂ ಪ್ರತಿಯೊಬ್ಬರ ಮನೆಯಲ್ಲೂ ಬೇಸಿಗೆಲಿ ಪಾಟ್ಸ್ ಇದ್ದೇ ಇರುತ್ತೆ. ಇವಾಗ ಅಟ್ಲೀಸ್ಟ್ ನಾವು ಅಡುಗೆ ಮಾಡಲಿಕ್ಕಾದರೂ ಟ್ರೈ ಮಾಡ್ತಾ ಇದ್ದರೆ ಮುಂದೆ ಆಬ್ವಿಯಸ್ಲಿ ಅದು ಮುಂದುವರಿಯುತ್ತೆ ಅನಿಸುತ್ತೆ ನಮ್ಮ ಸಂಸ್ಕೃತಿ. ನೋಡ್ತಾ ಇರು ತುಂಬ ಜನರು ಪಾಟಲ್ಲಿ ತುಂಬ ಜನ ಖರೀದಿ ಮಾಡ್ತಾಯಿದ್ರು ನಮ್ಮ ಸ್ವದೇಶಿ ಮೇಳದಲ್ಲಿ. ಸ್ವದೇಶಿ ಬೆಳೆಸಿ ದೇಶ ಉಳಿಸಿ. ಧನ್ಯವಾದಗಳು. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ಮರೆಯದೆ ಲೈಕ್ ಮಾಡಿ. ಥ್ಯಾಂಕ್ ಯು.